ಅವ್ರನ್ನ ನೀವೇ ನೆನಪು ಮಾಡ್ತೀವಿ? ಬೇರೆ ಸೇಯಿಂಗ್ ಅಲ್ಲ, ಹುಟ್ಟು ಅನಿರೀಕ್ಷಿತ ಸಾವು ಖಚಿತ ಅಂತಾರಲ್ಲ. ಸೊ ನಾವೆಲ್ಲರೂ ಕೊನೆಗೆ ಅರ್ಥ ಮಾಡ್ಕೋಬೇಕು, ಮಣ್ಣಾಗಿ ಹೋಗ್ತೀವಿ. ಯಾವುದು ಪರ್ಮನೆಂಟ್ ಇಲ್ಲ ಲೈಫಲ್ಲಿ. ಬಟ್ ನನಗೆ ಸುಧಾಕರ್ ಅವರು ಸುಮಾರು 20 ವರ್ಷದಿಂದ ಪರಿಚಯ. ಅವರು ಮೊದಲನೇ ಬಾರಿ ಶಾಸಕರಾದಾಗ ನಾವು ಅದೇ ಸಂದರ್ಭದಲ್ಲಿ ಭೇಟಿಯಾಗಿರ್ತಕ್ಕಂಥದ್ದು. ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್. ಸಣ್ಣ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿ. 4 ಬಾರಿ ಗೆದ್ದು ಸಚಿವರಾಗಿ ಹಲವಾರು ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಅಜಾತ ಶತ್ರು ಅಂತ ಹೇಳ್ಬೋದು. ಒಂದು ಎಲ್ಲ ರೈತರ ವರ್ಗಗಳಾಗಿರಲಿ ಅಥವಾ ಕೂಲಿ ಕಾರ್ಮಿಕರ ವರ್ಗಗಳಾಗಿರಲಿ, ಶೋಷಿತ ವರ್ಗಗಳಿಗೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತು ಅವ್ರು ನಮ್ಮನ್ನು ಅಗಲಿದ್ದಾರೆ. ಅವ್ರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ತುಂಬಲಿ ಅಂತ ಹೇಳಿ ತಮ್ಮ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ಈಗ ಏನು ಚೌಕಾಶಿ ಮಾಡಿ ಏನು ಮಾತಾಡಿದ್ರು ಈಗೇನು ಆಗೋದಿಲ್ಲ ಅದು. ಸೊ ಯಾವ ಸಂದರ್ಭದಲ್ಲಿ ಏನಾಗಿದೆ ಅದ್ರ ನಮಗೆ ಮಾಹಿತಿ ಇರಲಿಕ್ಕಿಲ್ಲ. ಬಟ್ ಎನಿವೇ, ಒನ್ ಆಫ್ ದ ಫೈನೆಸ್ಟ್ ಸೋಲ್ ವಿ ಹ್ಯಾವ್ ಲಾಸ್ಟ್ ಹಿಮ್. ಸೊ ಗಾಡ್ ಬ್ಲೆಸ್. ಬೇರೆ ಸೇಯಿಂಗ್ ಅಲ್ಲ, ಹುಟ್ಟು ಅನಿರೀಕ್ಷಿತ ಸಾವು ಖಚಿತ ಅಂತಾರಲ್ಲ. ಸೊ ನಾವೆಲ್ಲರೂ ಕೊನೆಗೆ ಅರ್ಥ ಮಾಡ್ಕೋಬೇಕು, ಮಣ್ಣಾಗಿ ಹೋಗ್ತೀವಿ. ಯಾವುದು ಪರ್ಮನೆಂಟ್ ಇಲ್ಲ ಲೈಫಲ್ಲಿ. ಬಟ್ ನನಗೆ ಸುಧಾಕರ್ ಅವರು ಸುಮಾರು 20 ವರ್ಷದಿಂದ ಪರಿಚಯ. ಅವರು ಮೊದಲನೇ ಬಾರಿ ಶಾಸಕರಾದಾಗ ನಾವು ಅದೇ ಸಂದರ್ಭದಲ್ಲಿ ಭೇಟಿಯಾಗಿರ್ತಕ್ಕಂಥದ್ದು. ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್. ಸಣ್ಣ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿ. 4 ಬಾರಿ ಗೆದ್ದು ಸಚಿವರಾಗಿ ಹಲವಾರು ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಅಜಾತ ಶತ್ರು ಅಂತ ಹೇಳ್ಬೋದು. ಒಂದು ಎಲ್ಲ ರೈತರ ವರ್ಗಗಳಾಗಿರಲಿ ಅಥವಾ ಕೂಲಿ ಕಾರ್ಮಿಕರ ವರ್ಗಗಳಾಗಿರಲಿ, ಶೋಷಿತ ವರ್ಗಗಳಿಗೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತು ಅವ್ರು ನಮ್ಮನ್ನು ಅಗಲಿದ್ದಾರೆ. ಅವ್ರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ತುಂಬಲಿ ಅಂತ ಹೇಳಿ ತಮ್ಮ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ಈಗ ಏನು ಚೌಕಾಶಿ ಮಾಡಿ ಏನು ಮಾತಾಡಿದ್ರು ಈಗೇನು ಆಗೋದಿಲ್ಲ ಅದು. ಸೊ ಯಾವ ಸಂದರ್ಭದಲ್ಲಿ ಏನಾಗಿದೆ ಅದ್ರ ನಮಗೆ ಮಾಹಿತಿ ಇರಲಿಕ್ಕಿಲ್ಲ. ಬಟ್ ಎನಿವೇ, ಒನ್ ಆಫ್ ದ ಫೈನೆಸ್ಟ್ ಸೋಲ್ ವಿ ಹ್ಯಾವ್ ಲಾಸ್ಟ್ ಹಿಮ್. ಸೊ ಗಾಡ್ ಬ್ಲೆಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.